ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜೂನ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಜೂನ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನ ನೋಡೋಣ. ಅದರ ಜೊತೆಗೆ ನಮ್ಮ ರೈತರಿಗೆ ಅನುಕೂಲ ಆಗುವಂತಹ ಮಹೋನ್ನತವಾದಂತಹ ಮಾಹಿತಿಯನ್ನು ಸಹ ಈ ಒಂದು ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಮೊದಲನೇದ ಗ್ರಹ ಬದಲಾವಣೆಗಳು ನೋಡೋಣ. 1ನೇ ತಾರೀಕು 6ನೇ ತಿಂಗಳು 2024 ಕುಜ ಮೇಷ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 12ನೇ ತಾರೀಕು 6ನೇ ತಿಂಗಳು 2024 ಮಿಥುನ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದು, 14ನೇ ತಾರೀಕಿನಂದು ರವಿ ಮತ್ತು ಬುಧ ಗ್ರಹರು ಇಬ್ಬರೂ ಸಹ ತಮ್ಮ ರಾಶಿಯ ಪಲ್ಲಟವನ್ನ ಮಾಡ್ತಾ ಕ್ರಮವಾಗಿ ಇಬ್ಬರೂ ಸಹ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾರೆ. ಅದೇ ರೀತಿಯಾಗಿ ಕಟಕ ರಾಶಿಗೆ ಬುಧ 29ನೇ ತಾರೀಕಿನಂದು ಪ್ರವೇಶ ಮಾಡ್ತಾನೆ. ಇದಿಷ್ಟು ಈ ತಿಂಗಳ ಗ್ರಹಗಳ ಸ್ಥಾನ ಪಲ್ಲಟದ ದಿನಾಂಕಗಳು. ಅದರ ಜೊತೆಗೆ ನಮ್ಮ ರೈತಾಪಿ ವರ್ಗದವರಿಗೆ ಮುಂಗಾರು ಮಳೆಯ ದಿನಾಂಕಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಯಾವ್ಯಾವ ದಿನಾಂಕಗಳಲ್ಲಿ ಮಳೆ ಬರಬಹುದು ಅಂತ ನೋಡಿ. ಜೂನ್ ನಲ್ಲಿ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೂ ರೋಹಿಣಿಯ ಮಳೆ ಇರುತ್ತೆ. ಈ ರೋಹಿಣಿಯ ಮಳೆಯು ತುಂಬಾ ಸಾಧಾರಣವಾಗಿರುತ್ತೆ. ಅಂತಹ ಹೇಳಿಕೊಳ್ಳುವಂತಹ ಪ್ರಮಾಣದ ಮಳೆಯು ಜೂನ್ ತಿಂಗಳಲ್ಲಿ ಬರಲ್ಲ. ಅದಾದ ನಂತರದಲ್ಲಿ 7ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೂ ಮೃಗಶಿರಾ ಮಳೆ ಇರುತ್ತೆ. ಮೃಗಶಿರಾ ನಕ್ಷತ್ರದ ಮಳೆ ಇರುತ್ತೆ. ಆ ಮೃಗಶಿರಾ ನಕ್ಷತ್ರದ ಮಳೆಯೂ ಸಹ ತುಂಬಾ ಸಾಧಾರಣವಾಗಿದ್ದು ಬಹಳ ಅತಿ ಹೆಚ್ಚಿನ ಪ್ರಮಾಣದಲ್ಲೇನು ಬರುವುದಿಲ್ಲ. ಇನ್ನು ಜೂನ್ ತಿಂಗಳಲ್ಲಿ ಯಾವ ಯಾವ ದಿನಾಂಕಗಳಂದು ಮಳೆ ಬರಬಹುದು ಅನ್ನುವಂಥದ್ದು ನೋಡೋಣ. 1, 2, 5, 6, 9, 10, 11, 12, 13, 14, 15, 16, 23, 24, 25, 26, 27, 28, 29 ಈ ದಿನಾಂಕಗಳಂದು ನೀವು ಮಳೆಯನ್ನ ನಿರೀಕ್ಷೆ ಮಾಡಬಹುದು. ನೋಡಿ, ಮುಂಚೆನೆ ನಮ್ಗೆ ಯಾವ್ಯಾವ ದಿನಾಂಕಗಳಲ್ಲಿ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅನ್ನೋದನ್ನ ಎಷ್ಟು ಚೆನ್ನಾಗಿ ನಮ್ಮ ಪೂರ್ವಿಕರು ಯಾವುದೇ ರೀತಿಯಾದಂತಹ ಇವಾಗಿನ ವೆದರ್ ಫೋರ್ಕಾಸ್ಟಿಂಗ್ ರಿಪೋರ್ಟ್ಸ್ ಗಳನ್ನ ಅವಾಗ್ಲೇನೆ ಎಂತ ಒಳ್ಳೆ ರೀತಿಯಲ್ಲಿ ಸಿದ್ಧ ಮಾಡಿ ಇಟ್ಕೊಂಡಿದ್ರು. ಒಂದು ಪಂಚಾಂಗದ ಲೆಕ್ಕಾಚಾರದಲ್ಲಿ ಇದ್ರೆ ಅವರ ಬುದ್ಧಿವಂತಿಕೆಯನ್ನ ನಾವು ಗ್ರಹಿಸಿಕೊಳ್ಳಲೇಬೇಕಲ್ವಾ. ಈ ರೀತಿಯಾಗಿರ್ತಕ್ಕಂತಹ ವಿಶೇಷವಾದಂತಹ ಮಾಹಿತಿಯು ನಮ್ಮ ರೈತಾಪಿ ವರ್ಗದವರಿಗೆ ಅನುಕೂಲವಾಗುತ್ತೆ. ಅವರ ಉಳುಮೆಗಾಗಿರಬಹುದು, ಗೊಬ್ಬರ ಚೆಲ್ಕೊಳ್ಳೋದಕ್ಕಾಗಬಹುದು, ನಾಟಿ ಕೆಲಸಗಳಿಗಾಗಬಹುದು, ಇವೆಲ್ಲದಕ್ಕೂ ಸಹ ತುಂಬಾ ಅನುಕೂಲತೆಗಳು ಉಂಟಾಗುತ್ತೆ. ಈ ದಿನಾಂಕಗಳಲ್ಲಿ ಮಳೆ ಬಂದ ಸಂದರ್ಭದಲ್ಲಿ ನಿಮ್ಮ ಕೃಷಿ ಚಟುವಟಿಕೆಗಳನ್ನ ನೀವು ಮುಂದುವರಿಸ್ತಾ ಹೋಗಿ. ನಿಮ್ಮೆಲ್ಲರಿಗೂ ಸಹ ಶುಭವಾಗಲಿ. ಅದೇ ರೀತಿಯಾಗಿ ಈ ಒಂದು ಗ್ರಹಗಳ ಬದಲಾವಣೆ ಸ್ಥಿತಿಯಿಂದಾಗಿ ಪ್ರಭಾವವನ್ನ ಜೂನ್ ತಿಂಗಳಿನಲ್ಲಿ ಅನುಭವಿಸಬಹುದು. ವೃಶ್ಚಿಕ ರಾಶಿಯವರು ನೋಡೋಣ. ನೇರವಾಗಿರ್ತಕ್ಕಂಥ ಗುರುಬಲ, ಒಳ್ಳೆ ರೀತಿಯಾದಂತಹ ಯೋಗದ ಫಲಗಳನ್ನು ಅನುಭವಿಸ್ತೀರಿ. ಆದ್ರೂ ನಿಮಗೊಂದು ಭಯ, ಶನಿಕಾಟ, ಅರ್ಧಾಷ್ಟಮ ಶನಿಯ ಪೀಡೆ, ಏನ್ ಮಾಡಬಹುದಪ್ಪ ಅಂತ ತುಂಬಾ ಭಯ. ಏನು ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಗುರು ರಕ್ಷೆ ಬಂದಾಯ್ತು. ಇಷ್ಟು ದಿವಸ ಗುರು ರಕ್ಷೆ ಇರಲಿಲ್ಲ, ಇನ್ಮೇಲೆ ಗುರು ರಕ್ಷೆ ಸೇರ್ಕೊಂಡು ನಿಮಗೆ ಅತ್ಯದ್ಭುತವಾಗಿರ್ತಕ್ಕಂತಹ ಯೋಗದ ಫಲಗಳು ಸಿಗ್ತಕ್ಕಂತಹ ಒಂದು ತಿಂಗಳಾಗಿರುತ್ತೆ. ಪ್ರತಿಸ್ಪರ್ಧಿಗಳ ಹುಟ್ಟು ಅಡಗಿಸ್ತೀರಿ. ಶತ್ರುಗಳ ನಾಶವಾಗ್ತದೆ. ಹಣಕಾಸಿನ ಅಭಿವೃದ್ಧಿಯು ಆಗ್ತಕ್ಕಂಥದ್ದು. ಉದ್ಯೋಗದ ಸ್ಥಳದಲ್ಲಿ ಸಹೋದ್ಯೋಗಿಗಳಿಂದ, ಮೇಲಧಿಕಾರಿಗಳಿಂದ ಇದ್ದಂತಹ ಕಿರುಕುಳಗಳಿಂದ ಆಚೆ ಬರ್ತೀರಿ. ವ್ಯವಹಾರ ಪಾಲುದಾರಿಕಾ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರಿಗೂ ಸಹ ವಿಪರೀತವಾದಂತಹ ಧನದ ಲಾಭಗಳು ಬರುತ್ತವೆ. ರಾಜಕೀಯ ವ್ಯಕ್ತಿಗಳಿಗೆ ಬಹಳ ದೊಡ್ಡ ಮಟ್ಟದ ಲಾಭವನ್ನ ಜೂನ್ ತಿಂಗಳು ಕೊಡುತ್ತೆ. ರಾಜಕೀಯದಲ್ಲಿ ಬಹಳ ಪ್ರವರ್ಧಮಾನಕ್ಕೆ ಬರುವ ಸಹ ಇದೇ ಜೂನ್ ತಿಂಗಳು ರಾಜಕೀಯ ನೇತಾರರಿಗೆ ಅನುಕೂಲವೂ ಉಂಟಾಗುತ್ತದೆ. ವಿರೋಧಿಗಳನ್ನ ಮಣಿಸ್ತೀರಿ. ಅದರಲ್ಲೂ ಭೂ ಸಂಬಂಧಿತ ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೆ, ಲ್ಯಾಂಡ್ ಡೆವಲಪರ್ಸ್ ಗಳಾಗಿರ್ಬೋದು, ಸೈಟ್ ಗಳ ಮಾರಾಟಗಾರರಿಗೆ, ರಿಯಲ್ ಎಸ್ಟೇಟ್ ಬ್ರೋಕರ್ಗಳಾಗಿರ್ತಕ್ಕಂಥವ್ರಿಗೆ
ಅವ್ರಿಗೆಲ್ಲರಿಗೂ ಸಹ ಉತ್ತಮವಾದ ಧನಲಾಭಗಳು ಬರುತ್ತೆ. ಪಶುಸಂಗೋಪನೆಯಲ್ಲಿ ತೊಡಗಿರುವಂತಹವರಿಗೆ, ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಮಾರಾಟಗಾರರಿಗೆ ವಿಶೇಷವಾಗಿ ಧನದ ಲಾಭ ಉಂಟಾಗ್ತದೆ. ಕ್ರೀಡಾಪಟುಗಳಿಗೆ ನಿಮ್ಮ ಸಾಧನೆಯನ್ನ ಗುರುತಿಸಿ ಗೌರವಿಸತಕ್ಕಂತಹ ತಿಂಗಳು ಈ ಒಂದು ಜೂನ್ನ ತಿಂಗಳು ಅಂತಾನೆ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ, ಬುದ್ಧಿಜೀವಿಗಳಿಗೆ ಸ್ವಲ್ಪ ಶುಭದ ಲಾಭ ಜಾಸ್ತಿನೇ ಇದೆ. ಕಲಾವಿದರಿಗೆ ಹೊಸ ಹೊಸ ಆಪರ್ಚುನಿಟೀಸ್ ಗಳೆಲ್ಲ ಬಂದು ಕೈ ಸೇರ್ತಕ್ಕಂಥದ್ದು. ಕಷ್ಟ ನಷ್ಟಗಳಿಂದ ಆಚೆ ಬರ್ತೀರಿ. ನಿಮ್ ಜೀವನದಲ್ಲಿ ಒಂದಿಷ್ಟು ನೆಮ್ಮದಿ ಸಿಗ್ತಕ್ಕಂತಹ ಒಂದು ತಿಂಗಳು ಅಂತಾನೆ ಹೇಳ್ಬಹುದು. ಬಹಳ ಕಷ್ಟಪಟ್ಟಿದ್ದೀರಿ ಕಳೆದ ಒಂದೂವರೆ ವರ್ಷದಲ್ಲಿ, ಆದರೆ ಈಗ ಅದರಿಂದ ಆಚೆ ಬರ್ತಕ್ಕಂತಹ ಸಮಯ. ಅರ್ಧಾಷ್ಟಮ ಶನಿಯ ಬಗ್ಗೆ ಯೋಚನೆ ಬೇಡ. ಒಂದ್ಸಲ ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ನಿಮ್ ಜನ್ಮ ಜಾತಕದಲ್ಲಿ ಶನಿಯ ಸಂಚಾರದ ಬಿಂದುವಿನಲ್ಲಿ ಗಮನಿಸಿದ ಸಂದರ್ಭದಲ್ಲಿ ಅದೇನಾದರೂ 4 ಅಥವಾ ಅದಕ್ಕಿಂತ ಹೆಚ್ಚಿನ ಬಿಂದುಗಳನ್ನ ಹೊಂದಿದ್ರೆ ಏನು ತೊಂದರೆ ಪಡಬೇಕಾಗಿಲ್ಲ. ಅದಕ್ಕಿಂತ ಕಡಿಮೆ ಇದ್ರೆ ಮಾತ್ರನೇ ತೊಂದರೆ. ಹಾಗಾಗಿ ಏನು ಯೋಚನೆ ಮಾಡಬೇಡಿ. ನಿಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಅದೇ ರೀತಿಯಾಗಿ ಈ ಒಂದು ವಿಪರೀತವಾಗಿರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸಿ ಒಂದಿಷ್ಟು ನೆಮ್ಮದಿಯನ್ನ ನೋಡ್ತಕ್ಕಂತಹ ತಿಂಗಳು ಅಂತಾನೆ ಹೇಳ್ಬೋದು. ಕಣ್ಣೀರಲ್ಲ ಅದು, ನಿಮಗೆ ಬಂದದ್ದು ರಕ್ತ ಕಣ್ಣೀರು. ಅಷ್ಟು ಅವಮಾನ, ಅಷ್ಟು ಹಿಂಸೆ, ಅಷ್ಟು ಯಾತನೆಗಳನ್ನ ಅನುಭವಿಸ್ಬಿಟ್ಟಿದೆ. ಕಾರ್ಯಕ್ಷೇತ್ರದಲ್ಲಿ, ಕುಟುಂಬದ ಒಳಗೆ, ಸಂಬಂಧಿಕರಿಂದ, ಸರೀಕರಿಂದ, ಸ್ನೇಹಿತರಿಂದ ಒಂದ ಎರಡ ನಿಮಗೆ ಬೇಡ, ನೆನೆಸ್ಕೊಳ್ಳೋದೂ ಬೇಡ. ಯಾಕಂದ್ರೆ ಸಮಯ ಶುರುವಾಗಿದೆ ಶುಭದ ರೀತಿಯಲ್ಲಿ. ಆ ಸಮಯ ನೀವು ಹಾಗೆ ಶುಭವಾಗಿ ಕೊಡ್ತಾ ಹೋಗಿ ಪರಿಹಾರದ ಕ್ರಮವನ್ನ ಅನುಸರಿಸಿ. ನೀವು ಈ ಒಂದು ತಿಂಗಳಲ್ಲಿ ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಪರಿಹಾರದ ಕ್ರಮ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ನಾವು ಬದುಕ್ತಾ ಇದ್ದೇವೆ, ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಬೆಳೆಸೋಣ. ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಇನ್ನಿತರ ಜೀವ ಜಂತುಗಳಿಗೂ ಒಂದಿಷ್ಟು ಆದರವಾಗಿ ನಿಂತುಕೊಳ್ಳೋಣ. ನಿಮ್ಮೆಲ್ಲರ ಜೀವನದಲ್ಲಿ ಸುಖದಾಯಕವಾದಂತಹ ಬದುಕು ಬರಲಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆ ಒಂದು ನೀರಿನ ಆಸರೆಯಿಂದಾಗಿ ಅವುಗಳ ಪ್ರಾಣ ಉಳಿಸಿದಂತಹ ಪುಣ್ಯದ ಫಲವು ನಿಮಗೆ ಸಿಗ್ತದೆ. ಅದರಿಂದ ಪಶುಗಳನ್ನು ಕಾಪಾಡಿದ್ದ ಪಶುಪತಿನಾಥನೇ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಇನ್ನು ಆಧ್ಯಾತ್ಮಿಕವಾದ ಪರಿಹಾರ ಅಂತ ಬಂದಾಗ ಕುಮಾರಸ್ವಾಮಿಯ ಸೇವೆಯನ್ನು ಮಾಡಿ. ಕುಮಾರಸ್ವಾಮಿಯ ಸೇವೆಯನ್ನು ಮಾಡೋದ್ರಿಂದ, ಕುಮಾರಸ್ವಾಮಿಯ ಪೂಜೆಯನ್ನು ಮಾಡೋದ್ರಿಂದ, ಕುಮಾರಸ್ವಾಮಿಯ ಪೂಜಾರಾಧನೆಗಳಿಂದ ನಿಮ್ಮ ಬದುಕು ಇನ್ನಷ್ಟು ಬಂಗಾರವಾಗ್ತದೆ. ಶುಭವಾಗಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.